ಕಂಬಳಕ್ಕೆ ಕೋಣಗಳನ್ನು ಹೊರಡಿಸುವುದೇ ಒಂದು ಹಬ್ಬ. ಆ ಕಂಬಳದ ಕೋಣಗಳ ಮನೆಯವರಿಗೆ ಒಂದು ಆ ಮರುದಿವಸ ಕಂಬಳಕ್ಕೆ ಕೋಣಗಳು ಹೊರಡುತ್ತದೆ ಎಂಬಾದಾಗ ಅವರು ಭಾರಿ ಸಂತೋಷವನ್ನು ಅನುಭವಿಸ್ತಾರೆ. ಆ ಮನೆಯಲ್ಲಿ ಆ ಮನೆಯೊಡತಿ, ಆ ಮನೆಯ ಯಜಮಾನ, ಮಕ್ಕಳು ಮತ್ತು ರಕ್ಷಕ ವರ್ಗದವರು ಒಂದು ಅನ್ಯೋನ್ಯವಾದ ಸಂಬಂಧವನ್ನು ಇರಿಸಿಕೊಂಡು ನಾಳೆಯ ಕಂಬಳಕ್ಕೆ ಇವತ್ತು ರಾತ್ರಿ ಹೊರಡುತ್ತದೆ ಎಂಬಾದಾಗ ಆ ಊಟದ ವ್ಯವಸ್ಥೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಗ್ಗಗಳನ್ನು ಪೂರೈಸುವಂಥದ್ದು, ಆ ಕಂಬಳದ ಕೋಣಗಳನ್ನು ಆ ರಕ್ಷಕರು ಮತ್ತು ಮಧ್ಯಾಹ್ನವೇ ಅದಕ್ಕೆ ಬಿಸಿ ನೀರಿನ ಸ್ನಾನ, ತಣ್ಣೀರಿನ ಸ್ನಾನ, ಎಣ್ಣೆಯ ಮಾಲಿಸನ್ನೆಲ್ಲ ಮಾಡಿಸಿ ಅದಕ್ಕೆ ಆಹಾರವನ್ನು ಸರಿಯಾಗಿ ನೀಡುವಂಥದ್ದು ಆ ಕೋಣಗಳಿಗೆ ಕೂಡ ಗೊತ್ತಾಗ್ತದೆ. ನಾಳೆ ಕಂಬಳ ಇದೆ ಎಂದಾದಾಗ ಇವರೆಲ್ಲ ಬಂದು ಸೇರಿದಾಗ ಆ ಕಂಬಳದ ಕೋಣಗಳಿಗೆ ಕೂಡ ಗೊತ್ತಾಗ್ತದೆ ನಾಳೆಯ ಕಂಬಳಕ್ಕೆ ನಾವು ಕೂಡ ತಯಾರಾಗಬೇಕೆಂಬ ದೃಷ್ಟಿಯಿಂದ ಚಟುವಟಿಕೆಗಳಿಂದ ಕೋಣಗಳು ಹಟ್ಟಿಯಲ್ಲಿ ಇರುವಂಥದ್ದು. ಹಟ್ಟಿಯಲ್ಲಿ ಚಟುವಟಿಕೆಯಿಂದ ಇರುವಂತಹ ಕೋಣಗಳನ್ನು ನೋಡುವುದೇ ಒಂದು ಸಂಭ್ರಮ. ಹಗ್ಗವನ್ನು ಪೋಣಿಸಿ ಆ ಕೋಣಗಳಿಗೆ ಕೂಡ ಗೊತ್ತಾಗ್ತದೆ ನಾಳೆ ಕಂಬಳಕ್ಕೆ ನಾವು ತಯಾರಾಗಬೇಕು. ಆ ಕಂಬಳದ ಕೋಣಗಳು ಈ ರಕ್ಷಕರೆಲ್ಲ ಬಂದ ನಂತರ ಸ್ನಾನ ಮಾಡಿಸಿದಾಗ ಆ ಹಗ್ಗಗಳನ್ನು ಒಂದು ಪೋಣಿಸುವಾಗಲೇ ಆ ಕಂಬಳದ ಕೋಣಗಳು ಚಟುವಟಿಕೆಗಳು ನಾಳೆಯ ಕಂಬಳದಲ್ಲಿ ನಾವು ರಾಜರು ಎಂಬುದನ್ನು ತೋರಿಸಿಕೊಡುವಂಥ ಆ ಚಟುವಟಿಕೆಗಳು ಹಟ್ಟಿಯಲ್ಲಿ ನಡೀತದೆ. ಇದು ನಾವು ಒಂದು ಸಣ್ಣಂದಿನಿಂದಲೇ ಈ ವಿಚಾರಗಳನ್ನು ನೋಡಿಕೊಂಡಿರ್ತದಂತೆ. ಆ ನಂತರ ಆ ಕಂಬಳದ ಕೋಣಗಳನ್ನು ಹೊರಡಿಸುವಾಗ ಆ ಸಂದರ್ಭದಲ್ಲಿ ಸಮಯವನ್ನು ನಿಗದಿಪಡಿಸ್ತಾರೆ. ಇಷ್ಟು ಗಂಟೆಗೆ ನಾವು ಶುಭ ಮುಹೂರ್ತದಲ್ಲಿ ಕಂಬಳದ ಕೋಣಗಳನ್ನು ಹೊರಡಿಸಬೇಕು ಎಂಬುದಾಗಿ ಮೊದಲೇ ಸಿದ್ಧಪಡಿಸಿದಂತೆ ಎಲ್ಲರೂ ಬಂದು ಆ ಕಂಬಳದ ಕೋಣಗಳಿಗೆ ಶಿರದ ಆ ಒಂದು ಹಗ್ಗವನ್ನು ಪೋಣಿಸಿ ಅದಕ್ಕೆ ಕಾಸರಕದ ಸೊಪ್ಪು ಮತ್ತು ನಿಕ್ಕಿಯ ಸೊಪ್ಪನ್ನು ಈ ಕಂಬಳದ ಕೋಣಗಳಿಗೆ ಬೀಳಬಾರದೆಂಬ ದೃಷ್ಟಿಕೋನದಿಂದ ಈ ಕಾಸರಕದ ಮತ್ತು ನೆಕ್ಕಿಯ ಸೊಪ್ಪುಗಳನ್ನು ಅದರ ನೆತ್ತಿ ಹಗ್ಗಕ್ಕೆ ಕಟ್ಟಿ ಈ ಕಂಬಳದ ಕೋಣವನ್ನು ಹೊರಡಿಸ್ತಾರೆ. ಆ ನಂತರ ಮನೆಯ ಮುಂಭಾಗಕ್ಕೆ ಬಂದು ಆ ಮನೆಯ ಎದುರಿಗೆ ಈ ಕೋಣಗಳನ್ನು ನಿಲ್ಲಿಸಿ ಮನೆಯೊಡತಿ ಬಂದು ಆ ಕಂಬಳದ ಕೋಣಗಳಿಗೆ ಕುಂಕುಮವನ್ನು ಹಚ್ಚುವಂಥದ್ದು. ಆ ನಂತರ ಮನೆಯ ಯಜಮಾನ, ಕಂಬಳದ ಕೋಣಗಳ ಯಜಮಾನ ಅದರ ಕೋಡುಗಳಿಗೆ ಸುಣ್ಣವನ್ನು 3 ನಾಮವನ್ನು ಹಾಕುವಂಥದ್ದು ಮತ್ತು ಈ ತೀರ್ಥ ಪ್ರಸಾದವನ್ನು ಅದಕ್ಕೆ ಸಿಂಪಡಿಸುವಂಥದ್ದು. ಆ ನಂತರ ಕುರ್ದಿ ಅಂತ ಹೇಳ್ತಾರೆ, ಹಳದಿಯನ್ನು ಕೂಡ ಕಣ್ಣು ಬೀಳಬಾರದೆಂಬ ದೃಷ್ಟಿಯಿಂದ ಹಳದಿಯನ್ನು ಅದಕ್ಕೆ ಸಿಂಪಡಿಸುವಂಥದ್ದು. ಇದೆಲ್ಲ ಒಂದು ಆರಾಧನಾ ಪದ್ಧತಿಯಾಗಿ ನಡೀತದೆ. ಇದೊಂದು ಸಂಪ್ರದಾಯ. ಆ ನಂತರ ಕೋಣಗಳು ಆ ಮನೆಗೆ ನಮಸ್ಕರಿಸುವಂಥದ್ದು ಮತ್ತು ದೈವದೇವರಕ್ಕೆ ಮುಖ ಮಾಡಿ ನಮಸ್ಕರಿಸಿಕೊಂಡು ಆ ಶುಭ ಮುಹೂರ್ತದಲ್ಲಿ ಕೋಣಗಳು ಪ್ರಾರಂಭವಾಗಿ ಇದಕ್ಕೆ ಕಂಬಳಕ್ಕೆ ಹೊರಡ್ತದೆ. ಇದೇ ಒಂದು ನೋಡುವುದಕ್ಕೆ ಸಂಭ್ರಮ. ಆ ಭಾಗದ ಹತ್ತಿರದ ಮನೆಯವರೆಲ್ಲ ಬಂದು ಸೇರಿಕೊಂಡು ನಮ್ಮ ಹತ್ತಿರದ ಕೋಣಗಳು ಕಂಬಳಕ್ಕೆ ಹೋಗ್ತದೆ ಎಂದಾಗ ಅವರು ಕೂಡ ಬಂದು ಸೋಯಿಕೊಳ್ತಾರೆ. ಈ ಒಂದು ಸಂಭ್ರಮ, ಸಂತೋಷ ಕೋಣಗಳನ್ನು ಹೊರಡಿಸುವಾಗಲೇ ಪ್ರಾರಂಭವಾಗ್ತದೆ. फैमिली रोड ट्रिप पहली बार नहीं रुकेगी अपनी कार. अब गली गली बजेंगे ढोल. Our life is now on a roll. आगे बढ़ते इंडिया की खुशियाँ और भी बढ़ी. ऑल्टो K10 के साथ इंडिया की चल पड़ी. India's highest selling car driven by over 45 lakh proud owners. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.